السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين، والصلاة والسلام على أشرف المرسلين وآل كل والصحابة أجمعين، أما بعد. ನೂರುಲ್ ಹುದಾ ಜುಮಾ ಮಸೀದಿ, SYS SSF SBS ಕೋಣಂದೂರು ನಮ್ಮ ಆಧ್ಯಾತ್ಮಿಕ ನಾಯಕರಾಗಿರುವ ಬಹುಮಾನ್ಯರಾದ ತೀರ್ಥಹಳ್ಳಿ ತಂಗಳ್ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸಭೆಯಲ್ಲಿ ಶಬ್ದವನ್ನಾಲಿಸುತ್ತಿರುವ ಪ್ರೀತಿಯ ಸಹೋದರ ಸಹೋದರಿಯರೇ, ತಾಯಂದಿರೇ, ಸುದೀರ್ಘವಾದ ಒಂದು ಭಾಷಣ ಈಗ ಭೂಷಣವಲ್ಲ ಎಂದು ಅರಿತು ಇಲ್ಲಿನ ಮಸೀದಿಯ ಆಡಳಿತ ಸಮಿತಿ, SYS SSF SBS ಸಂಘಟನೆಗಳ ಕಾರ್ಯಕರ್ತರು ಹಮ್ಮಿಕೊಂಡಿರುವಂತಹ ವಾರ್ಷಿಕ ಹದರತುಲ್ ಬದರಿಯಾ ಹಾಗೂ ಬುರ್ದಾ ಮಜಲಿಸ್ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ನಾವು ಒಂದು ಸೇರಿದ್ದೇವೆ. ಅಲ್ಲಾಹನು ನಮ್ಮ ಈ ಸಂಗಮವನ್ನು ನಮ್ಮಿಂದ ಸಂಪೂರ್ಣವಾಗಿ ಸ್ವೀಕರಿಸಲಿ. ಈ ನಾಡಿಗೂ ಸಮುದಾಯಕ್ಕೂ ಉಪಕಾರ ಸಿಗುವಂತಹ ಕಾರ್ಯಕ್ರಮಗಳಾಗಿ ಅಲ್ಲಾಹು ಇದನ್ನು ಮಾರ್ಪಡಿಸಲಿ, ಆಮೀನ್ ಎಂಬ ಪ್ರಾರ್ಥನೆಯೊಂದಿಗೆ ಈಗಾಗಲೇ ಹಲವಾರು ಭಾಷಣಗಳನ್ನು ಕೇಳಿದ್ದೀರಾ. ಸಮಯದ ಅಭಾವವಿದೆ, ಧಾರ್ಮಿಕ ಕಾರ್ಯಕ್ರಮ ಇನ್ನೂ ನಡೆಯಲಿಕ್ಕಿದೆ, ಪ್ರತಿಭಾ ಪುರಸ್ಕಾರ ಕೂಡ ನಡೆಯಲಿಕ್ಕೆ ಬಾಕಿ ಇದೆ ಎಂದು ಭಾವಿಸುತ್ತಾ, ಅಲ್ಹಮ್ದುಲಿಲ್ಲಾ ಈಗಾಗಲೇ ನಮ್ಮ ತೀರ್ಥಹಳ್ಳಿಯ ಸಬ್ ಇನ್ಸ್ಪೆಕ್ಟರ್ ಇಮ್ರಾನ್ ಬೇಗ್ ರವರು ಸುದೀರ್ಘವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಾತುಗಳನ್ನಾಡಿದ್ದಾರೆ. ಅಲ್ಹಮ್ದುಲಿಲ್ಲಾ ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ಹೇಳುವುದು ಅಷ್ಟೇ, ನಾವೊಬ್ಬ ಉತ್ತಮ ಭಾರತೀಯ ಮುಸಲ್ಮಾನನಾಗಿ ಜೀವಿಸಬೇಕು. ನಮ್ಮ ಒಂದು ಜೀವನ ಅದು ಇನ್ನೊಬ್ಬರಿಗೆ ಪಾಠವಾಗಬೇಕೇ ಹೊರತು ನಮ್ಮ ಸಮುದಾಯಕ್ಕೆ ಕೆಟ್ಟ ಹೆಸರು ತರುವಂತಹ ಒಬ್ಬ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಬಾಳದೆ ನಮ್ಮನ್ನು ಇತರರು ಗುರುತಿಸಿ ಗೌರವಿಸುವ ರೂಪದಲ್ಲಿ ನಾವು ಬೆಳೆಯಬೇಕು. ಗುರು ಹಿರಿಯರಿಗೆ, ತಂದೆ ತಾಯಿಗೆ, ಪ್ರತ್ಯೇಕವಾಗಿ ಸಮಾಜಕ್ಕೆ ಒಂದು ತಲೆನೋವಾಗುವ ಒಬ್ಬ ವಿದ್ಯಾರ್ಥಿ ನಾವಾಗದೆ 4 ಜನರು ಗುರುತಿಸಿ ನಮ್ಮನ್ನು ಗೌರವಿಸುವಂತಹ ಒಂದು ವಿದ್ಯಾರ್ಥಿಯಾಗಿ ನಾನು ಬೆಳಿಬೇಕು. ಪ್ರೀತಿಯ ಪೋಷಕರೇ, ನಿನ್ನೆ ನಾನು ಸೇವೆ ಸಲ್ಲಿಸುತ್ತಾ ಇದ್ದಂತಹ ಜಯಪುರ ಮಸೀದಿಯಲ್ಲಿ BJM ಚಾರಿಟೇಬಲ್ ಅಂಡ್ ಎಜುಕೇಶನಲ್ ಟ್ರಸ್ಟ್ ಎನ್ನುವಂತಹ ಒಂದು ಒಳ್ಳೆಯ ಟ್ರಸ್ಟ್ ಅನ್ನು ಅಲ್ಲಿ ರಚಿಸಲಾಯಿತು. ಆ ಟ್ರಸ್ಟ್ ನ ರೂಪೀಕರಣ ಸಭೆಯಲ್ಲಿ ರಫೀಕ್ ಮಾಸ್ಟರ್ ಎನ್ನುವ ಒಬ್ಬ ಮೋಟಿವೇಶನ್ ಕ್ಲಾಸ್ ತೆಗೆಯುವಂತಹ ಒಬ್ಬ ಸರ್ ಅನ್ನ ಕರೆಸಿ ಅಲ್ಲಿ ಕ್ಲಾಸ್ ತೆಗೆಯಲಾಯಿತು. ಅವರು ಒಂದು ಸಿಗರ್ ಲೈಟ್ ಅನ್ನ ತೆಗೆದುಕೊಂಡು 2 ಸಿಗರ್ ಲೈಟ್ ಅನ್ನ ತೆಗೆದುಕೊಂಡು ಅದರಲ್ಲಿ ಒಂದು ಲೋಟದ ಒಳಗೆ ಹಾಕಿ ಹೇಳುತ್ತಾರೆ, ಇದು ಒಬ್ಬ ವಿದ್ಯಾರ್ಥಿ, ಈ ವಿದ್ಯಾರ್ಥಿಯ ಒಳಗೆ ಒಂದು ಪವರ್ ಇದೆ, ಆ ಪವರ್ ಅನ್ನ ಸಮಾಜದಲ್ಲಿರುವಂತಹ ಮೊಬೈಲ್ ಎನ್ನುವಂತಹ ಶಕ್ತಿ ಆ ವಿದ್ಯಾರ್ಥಿಯ ಪ್ರತಿಭೆಯನ್ನ ಕುಗ್ಗಿಸ್ತಾ ಇದೆ. ಸ್ವಲ್ಪ ನೀರು ಅದಕ್ಕೆ ಸುರಿತಾರೆ,
ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ನೀರು ಮತ್ತೆ ಸ್ವಲ್ಪ ನೀರು ಅದಕ್ಕೆ ಸುರಿತಾ ಸರ್ ಹೇಳ್ತಾರೆ, ಇದು ಸಮಾಜದಲ್ಲಿ ತಲೆನೋವಾಗಿರುವಂತಹ ಮಾದಕ ದ್ರವ್ಯಗಳು. ಅದೇ ರೀತಿ ಸಹವಾಸ ದೋಷ, ಈ ರೀತಿಯ ಹಲವಾರು ಕೆಟ್ಟ ಅಭ್ಯಾಸಗಳಿಂದ ನಮ್ಮ ಮಕ್ಕಳ ಒಳಗಿರುವಂತಹ ಒಂದು ಪ್ರತಿಭೆ ಅದು ಅಡಗಿ ಹೋಗುತ್ತಾ ಇದೆ. ಅದನ್ನ ಬಡಿದೆಬ್ಬಿಸಬೇಕಾದದ್ದು ಕೇವಲ ಶಾಲೆಯ ಅಧ್ಯಾಪಕರಿಂದ ಸಾಧ್ಯವಿಲ್ಲ, ಮದರಸದ ಉಸ್ತಾದರುಗಳಿಂದ ಸಾಧ್ಯವಿಲ್ಲ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಚ್ಚೆತ್ತುಕೊಂಡರೆ ಮಾತ್ರ ನಮ್ಮ ಸಮುದಾಯವನ್ನು ಇಲ್ಲಿ ಒಂದು ಒಳ್ಳೆಯ ರೂಪದಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನ ಸರ್ ಹೇಳಿದರು. ಮತ್ತೊಂದು ಉದಾಹರಣೆಯನ್ನು ಕೊಟ್ಟರು. ನೀನು ಒಂದು ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಆ ಸಣ್ಣದಾದ ಒಂದು ರಸ್ತೆ, ಸುತ್ತಲೂ ದಟ್ಟವಾದ ಕಾಡು, ಆ ರಸ್ತೆಯಲ್ಲಿ ನೀನು ಹೋಗುತ್ತಿರುವಾಗ ಒಂದು 10-20 ಕುರಿಗಳು ರಸ್ತೆಗೆ ಅಡ್ಡವಾಗಿ ಮಲಗಿದ್ದರೆ ನೀನು ಏನ್ ಮಾಡ್ತೀಯಾ ಎಂದು ಒಂದು ವಿದ್ಯಾರ್ಥಿ ಹತ್ರ ಕೇಳಿದರು. ಆಗ ಅವರು ಹೇಳಿದ್ದಾರೆ, ನಾನು ಹಾರ್ನ್ ಹೊಡಿತೇನೆ. ಮತ್ತೇನ್ ಮಾಡ್ತೀಯಾ? ಹಾರ್ನ್ ಹೊಡೆದು ಆ ಕುರಿ ಎದ್ದು ಹೋಗ್ತಿದ್ರೆ ನಾನು ಇಳಿದು ಹೋಗಿ ಒಂದು ಬೆತ್ತ ತಗೊಂಡು ಆ ಕುರಿಯನ್ನ ಓಡಿಸ್ತೇನೆ. ಓಕೆ, ಸೆಕೆಂಡ್ ಸಿಚುವೇಶನ್ ಅವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ವಲ್ಪ ದೂರ ಕಾಡಿನ ಅದೇ ದಾರಿಯಲ್ಲಿ ಮುಂದೆ ಸಾಗಿದಾಗ ಒಂದು ಸಿಂಹ ಅಲ್ಲಿ ಅಡ್ಡವಾಗಿ ಮಲಗಿದೆ. ಈಗ ಏನ್ ಮಾಡ್ತೀಯಾ? ಆಗ ಆ ವಿದ್ಯಾರ್ಥಿ ಹೇಳ್ತಾನೆ, ಹಾರ್ನ್ ಹೊಡಿಲಿಕ್ಕೆ ಸಾಧ್ಯವಾ? ಇಲ್ಲ. ಇಳಿದು ಹೋಗಿ ಆ ಸಿಂಹವನ್ನ ಅಲ್ಲಿಂದ ಓಡಿಸಲಿಕ್ಕೆ ಸಾಧ್ಯವಾ? ಇಲ್ಲ. ಸಿಚುವೇಶನ್ ಒಂದು ಕಾಡು ಸೇಮ್, ಬಟ್ ಒಂದು ಕುರಿ ಮತ್ತೊಂದು ಸಿಂಹ. ನಮ್ಮ ಮಕ್ಕಳು ಯಾಕೆ ಆ ಸಿಂಹವನ್ನು ನಾವು ಎಬ್ಬಿಸುವುದಿಲ್ಲ? ಬಿಕಾಸ್ ಆಫ್ ದ ಪವರ್. ಆ ಸಿಂಹದಲ್ಲಿ ಒಂದು ಪವರ್ ಇದೆ. ನಮ್ಮ ಮಕ್ಕಳು ಆ ಪವರ್ ಗಿಟ್ಟಿಸುವ ವ್ಯಕ್ತಿಗಳಾಗಬೇಕೇ ಹೊರತು ಬಡಿದಬ್ಬಿಸುವ ಕುರಿಗಳಾಗಬಾರದು. ಎಲ್ಲ ಸಮಾಜವು ಆ ವಿದ್ಯಾರ್ಥಿಯನ್ನ ಕಾಣುವಾಗ ಸೆಲ್ಯೂಟ್ ಹೊಡೆಯುವ ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನ ನಾವು ತಲುಪಿಸಬೇಕು. ಆ ವಿದ್ಯಾರ್ಥಿ ಸಭಾಂಗಣಕ್ಕೆ ಬರುವಾಗ ಒಂದು ಆಲಿಮಾಗಿ ಜನರು ಎದ್ದು ನಿಂತು ಗೌರವಿಸುವ ಪವರ್ ಇರುವ ಒಬ್ಬ ವಿದ್ಯಾರ್ಥಿಯನ್ನಾಗಿ ನಾವು ಮಾರ್ಪಡಿಸಬೇಕು ಎಂದು ಮಾತ್ರ ಈ ಸಂದರ್ಭದಲ್ಲಿ ನೆನಪಿಸುತ್ತಾ SSF ಶಿವಮೊಗ್ಗ ಜಿಲ್ಲೆಯ ಎಲ್ಲ ರೀತಿಯ ಶುಭಕಾಮನೆಗಳನ್ನು ಈ ಕಾರ್ಯಕ್ರಮಕ್ಕೆ ಅರ್ಪಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.